ಶುಕ್ರವಾರ ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ದೀವಿ. ಇಡೀ ರಾಜ್ಯದ ದೇಶದ ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಮತ್ತು ನಮ್ಮ ಸ್ನೇಹಿತರ ಪರವಾಗಿ ಭಗವಂತನ ಇವತ್ತು ಬೇಡ್ಕೋತಾ ಇದ್ದೀನಿ. ಮಳೆ ಬೆಳೆ ಎಲ್ಲ ಆಗಲಿ, ರಾಜ್ಯದ ರೈತರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಕೋರ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಅಲ್ಲಿ ಸಿಎಂದು ಒಪ್ಪಂದ ಆಗಿತ್ತು ಅಂತ ಮಾತು ಹೇಳ್ತಾ ಇದ್ರು. ಬಟ್ ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂಥ ಮಾತು. ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರು ಯಾಕೆ ಹೇಳ್ತಾವ್ರೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈಗ ಅವರೇ ಇರೋದ್ರಿಂದ ಅವ್ರು ಯಾಕೆ ಹೇಳಬೇಕು, ಯಾಕೆ ಅರ್ಥ ಆಗ್ತಾ ಇಲ್ಲಪ್ಪ ನನಗೆ. ಅವರೇ ಚೀಫ್ ಮಿನಿಸ್ಟರ್ ಅವರೇ ಅಲ್ವಾ, ಬೇರೆ ಯಾರಿದ್ದಾರೆ, ಯಾರು ಇದ್ದಾರೆ ಈಗ ಅವರೇ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗಲೂ ರಾಜ್ಯದ 224 ಜನಕ್ಕೆ ಕ್ಷೇತ್ರಕ್ಕೆ ಎಲ್ರಿಗೂ ಕೂಡ ಈಗ ಆಸ್ ಆ್ಯಂಡ್ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ. ನಾನು JDS ಪಕ್ಷದ ಶಾಸಕ, ನನ್ನನ್ನು ಬಿಟ್ಕೊಡ್ತಾರ ಅಂತ ಕೇಳಿದ್ರೆ ನಾನೇನು ಹೈಕಮಾಂಡ್ ಆಗಿದೆ ಹೇಳ್ಬೋದಾಗಿತ್ತು. ಅವ್ರ ಹೈಕಮಾಂಡ್ ಇಲ್ಲ. ನನಗೆ ಸಿದ್ದರಾಮಯ್ಯನವರು 2013ರಲ್ಲಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಶಾಸಕನಾಗಿದ್ದೆ, ಮಂತ್ರಿನೂ ಆಗಿದ್ದೆ. ನನಗೆ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ. 2000 ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಈಗ ಸಿದ್ದರಾಮಯ್ಯನವರೇ ಬೇರೆ. ಬಟ್ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇರೋದ್ರಿಂದ ಅವರೇ ಇದ್ದಾರೆ. ಎಲ್ಲಿವರೆಗೆ ಇರ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಕೊನೆಗೊಂದು ಪದನೂ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಪವರ್ ಶೇರಿಂಗ್ ಅನ್ನೋದಾಗಿತ್ತು ಅನ್ನೋ ಚರ್ಚೆ ಎಲ್ಲ ಪಕ್ಷದವರು ಸಹ ಮಾಡ್ತಾ ಇದ್ರು. ತಮ್ಮ ಪಕ್ಷವನ್ನು ಒಳಗೊಂಡಂತೆ ಬಿಜೆಪಿಯವರು ಹೇಳಿದ್ದು ಪವರ್ ಶೇರಿಂಗ್ ಆಗಿದೆ, DK ಶಿವಕುಮಾರ್ ಅವರಿಗೆ ಅಧಿಕಾರ. ನೋಡಿ, ಪವರ್ ಶೇರಿಂಗ್ ಆಗಿದ್ರೆ ಅವ್ರವ್ರ ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತದೆ. ಅದನ್ನು ಹೇಳಬೇಕಾದವರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಹೇಳಬೇಕು. ಇನ್ನು ಬೇರೆ ಯಾರು ಮಾತಾಡಿದ್ರು ಅದು ಲೆಕ್ಕಕ್ಕಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನಗೆ ಗೊತ್ತಿರೋ ಹಾಗೆ ಶಾಸಕರ ಅಭಿಪ್ರಾಯ ತಗೊಂಡು ಮಾಡ್ತಕ್ಕಂಥದ್ದು ಸಂಪ್ರದಾಯ. ನನಗೆ ಗೊತ್ತಿದ್ದಂಗೆ ಯಾವ ಶಾಸಕದ ಸಂಪ್ರದಾಯದಲ್ಲೂ ನಡೆದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದರಂತೆ ನಡ್ಕೊಂಡ್ಬಂದಿದೆ. ಈಗಾಗಲೇ ಶಾಸಕರು ಅವ್ರ ಜೊತೆ ಇಷ್ಟೇ ಇರೋದು, ನನ್ನ ಜೊತೆ ಇಷ್ಟೇ ಇರೋದು ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾರು ಶಾಸಕರು ಯಾರ ಜೊತೆ ಇರ್ತಾರೋ ಏನೋ. ನಾವು 2028ಕ್ಕೆ ನಮ್ಮ ಮೈತ್ರಿಕೂಟ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಯಾವುದೇ ಆದಂಥ ಸಂಶಯ ಇಲ್ಲ. ಅದು ಸರ್, ಈಗ ಮೈಸೂರಲ್ಲಿ GT ದೇವೇಗೌಡರು ಅಸಮಾಧಾನದಲ್ಲಿದ್ದಾರೆ. ಅವರ ಕನ್ವಿನ್ಸ್ ಮಾಡೋ ಪ್ರಯತ್ನ ಯಾಕೆ JDS ಮಾಡ್ತಾ ಇಲ್ಲ ಅಂತ ನೋಡಿ. ಅಸಮಾಧಾನ ಇದ್ದಾರೆ ಅಂತ ಅವರು ಈಗ ನನಗೆ ಗೊತ್ತಿಲ್ಲ, ಜೊತೆಲೇ ಇದ್ದಾರೆ ನಮ್ಮ ಜೊತೆಲಿ. ಏನು ಅಸಮಾಧಾನ ಏನಿಲ್ಲ, ವೈಯಕ್ತಿಕ ಕಾರಣ ಅವ್ರಿಗೇನೋ ಬರ್ತಾ ಇಲ್ಲ. ಬಟ್ ನಮ್ಮ ಪಕ್ಷದಲ್ಲಿ ಅವರು ಶಾಸಕರು, ನಮ್ಮ JDS ಶಾಸಕರೇ, ಅವರು ಬೇರೆ ಶಾಸಕರಲ್ಲ. ನಿಮ್ಮ ಪಕ್ಷ ಸಂಘಟನೆಯಲ್ಲಿ ಎಲ್ಲೂ ಕೂಡ ಇಲ್ಲ ಅವರು, ಹಾಗಾಗಿ ಅವ್ರನ್ನ ಕರೆಸೋ ಪ್ರಯತ್ನ ಮಾಡ್ಕೋತೀರಾ? ಅಲ್ಲ, 100% ಕರೆಸೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ, ಮನ್ಸ್ಕೊಳ್ಳೋದು ಎಷ್ಟೈತಿ ಸಂಸಾರದಲ್ಲಿ, ಉಂಡು ಮಣಗೋವರಿಗೆ ಅಂತಿದ್ದಲ್ಲ, ಹಂಗೆ ಬರ್ತಾ ಬರ್ತಾ ಚುನಾವಣೆಯಲ್ಲಿ ಬರ್ತಾ ಎಲ್ಲ ಸರಿ ಹೋಯ್ತಾರೆ, ಎಲ್ಲ ಅಡ್ಜಸ್ಟ್ಮೆಂಟ್ ಇರ್ತದೆ, ಎಲ್ಲ ಒಂದಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ನಾಯಕತ್ವ ಬದಲಾವಣೆ, CM ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಅನ್ಸಲ್ವಾ ಅಂತ? ನೋಡಿ, ಅಭಿವೃದ್ಧಿ ಬಗ್ಗೆ ಮಾತಾಡೋದಕ್ಕೆ ಅಭಿವೃದ್ಧಿ ದುಡ್ಡೇ ಕೊಡ್ತಾ ಇಲ್ವಲ್ಲ, ಚರ್ಚೆಯಾಗಿ ಮಾಡ್ಕೋತಾರೆ. ದುಡ್ಡು ಕೊಟ್ಟಿರ್ತಾನೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದು. ಈಗ ಅದನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಸಬ್ಜೆಕ್ಟ್ ಬಿಟ್ಟವ್ರೆ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದರೆ ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ, 5 ಬೀಸ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂಥದ್ದು ಎಲ್ರಿಗೂ ಗೊತ್ತಿದೆ. ಬಹುಶಃ ನಮಗೆ ಚಾಮುಂಡೇಶ್ವರಿ ಮುಖಾಂತರ ಮುಖ್ಯಮಂತ್ರಿ ಕೇಳೋದಿಷ್ಟೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ, 224 ಜನಕ್ಕೂ ಮುಖ್ಯಮಂತ್ರಿ, ನೀವು ಕಾಂಗ್ರೆಸ್ ಇದನ್ನ ನಾಯಕರಷ್ಟೇ. ನೀವು ಎಲ್ಲ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ. DK ಶಿವಕುಮಾರ್ CM ಆಗೇ ಆಗ್ತಾರೆ ಅಂತೇಳಿ ಅವ್ರ ಬೆಂಬಲಿಗರು ಮಾತನಾಡ್ತಾ ಇರುವಂಥದ್ದು ಅಂತ ಸಾಧ್ಯತೆ ಕಾಣಿಸ್ತಾ ಇದೆಯಾ ಅಂತ ರಾಜಕಾರಣದಲ್ಲಿ? ನೋಡಿ, ಕಾಂಗ್ರೆಸ್ ಬರಬೇಕಾದ್ರೆ DK ಶಿವಕುಮಾರ್ ಅವರ ಶ್ರಮ ಜಾಸ್ತಿ ಇತ್ತು. ಅವಾಗ ಮೊದಲಲ್ಲಿ 136 ಬರಬೇಕಾದ್ರೆ DK ಶಿವಕುಮಾರ್ ಅವರ ಆ ಚಿಂತನೆ ಪಂತನೆ ಎಲ್ಲ ಆಯಿತು. ಅದಾದ ನಂತರ MLAಗಳೆಲ್ಲ ಯಾರಿಗೆ ಸಪೋರ್ಟ್ ಮಾಡಿದ್ರು, ಏನು ಮಾಡಿದ್ರು ಅಂತ ಗೊತ್ತಿದೆ. ಇದು ಕಾಂಗ್ರೆಸ್ಸು ರಾತ್ರಿ 12 ಗಂಟೆಯಲ್ಲಿ ಪಾರ್ಟಿ ಹುಟ್ಟಿರೋದು, ಯಾವಾಗ ಏನೇನು ಮಾಡ್ತಾರೆ ಏನೋದು ಗೊತ್ತಾಗಲ್ಲ. ಸೊ ಅದಕ್ಕೆ ಕಾದು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ನಮಗೆ ಅವಶ್ಯಕತೆ ಏನಿಲ್ಲ, ನಮಗಾಗಲಿ BJP ಅವ್ರಿಗಾಗಲಿ ಏನು ಅವಶ್ಯಕತೆ ಏನಿಲ್ಲ. ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥದ್ರಲ್ಲಿ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದು ಸಂತೋಷ. DK ಶಿವಕುಮಾರ್ಗೆ ಬಿಟ್ಟುಕೊಟ್ರು, ಅರ್ಹತೆ ಇದ್ದವ್ರಿಗೆ ಸಿಗ್ತಕ್ಕಂಥದ್ದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒತ್ತಾಯ. ಹೆಚ್ಚಿನ ಸಂಖ್ಯೆಯಲ್ಲಿ ಲಾಸ್ಟ್ ಚುನಾವಣೆಯಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅಂತ ವೋಟ್ ಹಾಕಿದ್ರು ಅನ್ನೋ ಒಂದು ಚರ್ಚೆ. ಅಲ್ಲಲ್ಲ, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿಯಿಂದಲೇ ನಾವು 2030-40 ಸೀಟ್ ಕಳ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ. ಬಟ್ ಈಗ ನಮ್ಮವ್ರು ಬುದ್ಧಿ ಕಲ್ತಿದ್ದಾರೆ, ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ. ಬಹುಶಃ ಇದು DK ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್. ಆದರೆ ಆಗ್ಬೋದು, ಆಗದೇ ಇದ್ದರೆ 228ಕ್ಕೆ
ನಮ್ಮದೇ ಕೋಯಲೇಷನ್ ಗೌರ್ಮೆಂಟ್. ಅಲ್ಲ ನಿಮಗೆ ಅಡ್ವಾಂಟೇಜ್ ಜಾಸ್ತಿ ಇದೆಯಾ ಸಿದ್ದರಾಮಯ್ಯ ಕಂಟಿನ್ಯೂ ಆದ್ರೆ ಅಡ್ವಾಂಟೇಜ್ ಜಾಸ್ತಿನಾ ಹೇಗೆ JDS ಯಾರು ಚೀಫ್ ಮಿನಿಸ್ಟರ್ ಆದರೂ ನಮಗೆ ತಾಪತ್ರ ಏನಿಲ್ಲ. ಮುಂದಿನ ಚುನಾವಣೆಯಲ್ಲಿ ನಮಗೆ ಮೈತ್ರಿ ಆಗಬೇಕಾಗಿರೋದು ನನಗಾಗಲಿ ಕುಮಾರಸ್ವಾಮಿಗಾಗಲಿ ಅಶೋಕ್ಗಾಗಲಿ ಎಲ್ಲ ಕಾರ್ಯಕರ್ತರಿಗೋಸ್ಕರ ಇವತ್ತು ಒಂದಾಗಬೇಕು. ಕಾರ್ಯಕರ್ತರು ಉಳಿಬೇಕಾದ್ರೆ ಎರಡು ಪಕ್ಷನೂ ಒಂದಾಗಿ ಹೋಗ್ಬೇಕು. ಬಹುಶಃ ನಿಮಗೆ ಅರ್ಥ ಆಗ್ತದೆ. 138 ಸೀಟ್ ಗೆದ್ದಿದ್ದೀವಿ ಅಂತ ಹೇಳಿದ್ರು ಪಾರ್ಲಿಮೆಂಟಲ್ಲಿ. ನಾವು 151 ಕ್ಷೇತ್ರದಲ್ಲಿ ಮುಂದೆ ಇದ್ದೀವಿ ಮತದಾನದಲ್ಲಿ. ಬಹುಶಃ ಇವತ್ತಿನ ನಮ್ಮ ಮೋದಿಯವರ ಒಂದು ಭಾರತ ದೇಶದ ಬಗ್ಗೆ ಚಿಂತೆ ಇದೆಯಲ್ಲ, ಅದು ಹೊರವಾಗಿ 170 ಆದರೂ ಆಶ್ಚರ್ಯ ಇಲ್ಲ ರಾಜ್ಯದಲ್ಲಿ. ಥ್ಯಾಂಕ್ ಯು.